ಇನ್ನು 6 ಜನ ನಕ್ಸಲರು ಶರಣಾಗತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕ್ಸಲರ ಶರಣಾಗತಿಯಲ್ಲಿ ಯಶೋಧ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಇದೀಗ ಸುವರ್ಣ ನ್ಯೂಸ್ ಜೊತೆಗೆ ಮಾಜಿ ನಕ್ಸಲ್ ಯಶೋಧ ಹೇಳಿಕೆಯನ್ನ ನೀಡಿದ್ದಾರೆ. ನಕ್ಸಲರ ಎನ್ಕೌಂಟರ್ನಲ್ಲಿ ಯಶೋಧ ಬದುಕುಳಿದಿದ್ರು. ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಆದ್ರೂ ಬಂದಿದ್ದೀವಿ. ಸರ್ಕಾರ ಬಹುತೇಕ ಕೊಟ್ಟ ಮಾತನ್ನ ಉಳಿಸಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಆಕ್ಟಿವ್ ಆಗಿದ್ದಂಥ 6 ನಕ್ಸಲರು ಇವತ್ತು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗ್ತಾ ಇದ್ದಾರೆ. 6 ಜನ ನಕ್ಸಲರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗ್ತಿರುವ ಅಲ್ಲಿ ಪ್ರಮುಖರಾಗಿ ಚಿಕ್ಕಮಗಳೂರಿನ ಮೂಲದ ವನಜಾಕ್ಷಿ ಕೂಡ ಪ್ರಮುಖರು. ಅವರ ನಾದಿನಿ ಈಗ ಯಶೋಧ ನಮ್ಮ ಜೊತೆಗಿರುವಂಥದ್ದು. ಮೇಡಮ್, ಈಗ ನೀವು ಕೂಡ ಇದು ಎನ್ಕೌಂಟರ್ನಲ್ಲಿ ಪೆಟ್ಟು ತಿಂದಂಥವ್ರು. ಎನ್ಕೌಂಟರ್ ನಡೆದಂಥ ವೇಳೆಯಲ್ಲಿ ನಿಮಗೂ ಕೂಡ ಪೆಟ್ಟಾಗಿತ್ತು. ಆ ಘಟನೆಯನ್ನು ನೆನಪು ಮಾಡ್ಕೊಂಡಿದ್ದಾರೆ. ಆ ಘಟನೆ ನೆನಪು ಮಾಡ್ಕೊಳ್ಳೋದಾರೆ ನನಗೆ ತುಂಬಾ ಹಿಂಸಿತ್ತು ಸರ್. ಆವಾಗ ನಮಗೆ ಮೂಲಭೂತ ಸೌಲಭ್ಯಗಳಿರಲಿಲ್ಲ, ಮತ್ತು ಅರಣ್ಯ ಕಡೆಯಿಂದನೂ ಹಿಂಸೆ ಆಗ್ತಿತ್ತು. ಫಾರೆಸ್ಟ್ ನೋಟಿಸ್ಗಳನ್ನ ಕೊಟ್ಟಿದ್ರು ನಮ್ಮನ್ನು ಒಕ್ಕಲು ಎತ್ಕೊಂಡು ಹೋಗಬೇಕು ಅಂತ. ಆ ಟೈಮಲ್ಲಿ ನಾವು ಹೋರಾಟಕ್ಕೆ ಹೋಗಿರೋದು. ಆದರೆ ನಮಗೆ ಆ ಹೋರಾಟ ಮಾಡಿ ಬಂದಂಥ ಸಮಯದಲ್ಲಿ ನಮಗೆ ತುಂಬಾ ಹಿಂಸೆ ಆಗಿತ್ತು ಸರ್. ನನಗೆ ಪೆಟ್ಟು ಬೇರೆ ಆಗಿತ್ತು. ಜೊತೆಯಲ್ಲಿ ಎನ್ಕೌಂಟರಲ್ಲಿ ನಿಮಗೆ ಗುಂಡು ಬಿದ್ದಿತ್ತಾ? ಹೇಗೆ? ಗುಂಡು ಬಿದ್ದಿತ್ತು, ಗುಂಡು ಬಿದ್ದು ಪೆಟ್ಟಾಗಿತ್ತು. ನಿಮ್ಮ ಮೇಲೆ ಕೇಸ್ ಆಗಿತ್ತಾ? ನನ್ನ ಮೇಲೆ ಕೇಸ್ ಹಾಕಿದ್ರು. ಉಡುಪಿ ಜಿಲ್ಲೆಯಲ್ಲಿ ಕೇಸ್ ಹಾಕಿದ್ರು. ಕೇಸು 9 ವರ್ಷ ಕೇಸ್ ನಡೆದಿದೆ. ಮೇಡಮ್, ಈಗ ವನಜಾಕ್ಷಿಯವರು ಜಿಲ್ಲಾಡಳಿತದ ಮುಂದೆ ಶರಣಾಗ್ತಾ ಇದ್ದಾರೆ. ನೀವು ಅವರ ನಾದಿನಿ ಆಗಿದ್ದೀರಾ. ಈಗ ಅವರ ತಂದೆ ತಾಯಿಯವರು ಸತ್ತಾಗಲೂ ಕೂಡ ಅವರು ಮನೆಗೆ ಬರೋಕ್ಕಾಗಲಿಲ್ಲ. ಆ ನೋವು ಅಥವಾ ಬೇಸರ ನಿಮ್ಮಲ್ಲಿ ಇದೆಯಾ? ಬೇಸರ ಇದೆ ಸರ್. ಯಾಕೆಂದರೆ ಅವರು ಸತ್ತಾಗ ಇವರು ಬಂದಿಲ್ಲ. ಈಗ ಒಂದು 20 ವರ್ಷದಿಂದ ನಾವು ನೋಡಿಲ್ಲ ಅವರನ್ನು. ಅವ್ರ ತಂದೆ ತಾಯಿ ಸತ್ತಾಗ ಅವ್ರಿಗೆ ನೋಡೋಕ್ಕಾಗಿಲ್ಲ, ಅವ್ರು ಬಂದಿಲ್ಲ ಅನ್ನೋದು ತುಂಬಾ ಬೇಸರ ಇದೆ. ಈಗ ವನಜಾಕ್ಷಿಯವರು ಶರಣಾಗತಿ ಆಗ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರು ಶರಣಾಗೋದು ಒಳ್ಳೆಯದೇ. ಮುಖ್ಯವಾಹಿನಿಗೆ ಬರಲಿ, ಸಂವಿಧಾನಬದ್ಧವಾದ ಹೋರಾಟಗಳನ್ನ ಮಾಡಲಿ, ಅದು ನನಗೆ ಖುಷಿ ವಿಚಾರ. ಇದಿಷ್ಟು ಯಶೋಧ ಅವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಘಟ್ಟ ಶ್ರೇಣಿಯಲ್ಲಿ ಆಕ್ಟಿವ್ ಆಗಿದ್ದಂಥ 6 ಮಂದಿ ನಕ್ಸಲರು ಇದೀಗ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗ್ತಾ ಇದ್ದಾರೆ. ಅದರಲ್ಲಿ ಚಿಕ್ಕಮಗಳೂರು ಮೂಲದ ವನಜಾಕ್ಷಿ ಕೂಡ ಜಿಲ್ಲಾಡಳಿತದ ಮುಂದೆ ಶರಣಾಗ್ತಾ ಇರುವಂಥದ್ದು. ವನಜಾಕ್ಷಿ ಚಿಕ್ಕಮಗಳೂರು ಮೂಲದ ಕಳಸಾ ತಾಲೂಕಿನ ಬಾಳೆಹೊಳೆಯ ಭದ್ರಾ ಸೈಟ್ನ ನಿವಾಸಿಯಾಗಿರುವಂಥದ್ದು. ಅವರ ತಮ್ಮ ಉಮೇಶ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಅವರು ಮಾತಾಡ್ಸೋಣ. ಸರ್, ಈಗ ವನಜಾಕ್ಷಿಯವರು ಜಿಲ್ಲಾಡಳಿತದ ಮುಂದೆ ಶರಣಾಗ್ತಾ ಇದ್ದಾರೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಸೂಕ್ತ ನಿರ್ಧಾರ ತಗೊಂಡಿದ್ದಾರೆ ಅಂತ ಅನಿಸ್ತದೆ ನಿಮಗೆ. ಅಂದರೆ ವಯಸ್ಸಿದ್ದ ಎಲ್ಲವೂ ಕೂಡ ಕಾಡಿನಲ್ಲಿ ಅಂದರೆ ಜೀವನ ಕಳೆದ್ರು. ಈಗ ವಯಸ್ಸಾದ ನಂತರ ಇಲ್ಲಿಗೆ ಹೀಗೆ ಬರ್ತಾ ಇದ್ದಾರೆ. ಈ ಬಗ್ಗೆ ಸರ್? ಅದೇ ಯಾವ ಸಂದರ್ಭದಲ್ಲಿ ಏನು ನಿರ್ಧಾರ ತಗೋಬೇಕಾ ಅದು ಸೂಕ್ತವಾಗಿದೆ. ಸೂಕ್ತ ನಿರ್ಧಾರ ತಗೊಂಡಿದ್ದಾರೆ ಅಂತ ಅನಿಸ್ತದೆ ಸರ್. ಈಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ತದನಂತರ ಭೂಗತರಾದರು. ನಿಮ್ಮ ಸಂಪರ್ಕಕ್ಕೆ ಸಿಗಲಿಲ್ವಾ? ಅವ್ರನ್ನ ಮನವೊಲಿಸಿ ಕರೆತರುವ ಪ್ರಯತ್ನ ನೀವು ಮಾಡಲಿಲ್ವ ಸರ್? ಹೇಗೆ ಸರ್? ಪ್ರಯತ್ನದಲ್ಲಿ ಇದ್ವಿ, ಬಟ್ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ ಅವರು. ಹಾಗಾಗಿ ನಮಗೆ ಈ ಒಂದು ಹಂತ ತರೋದಕ್ಕೆ ಕಷ್ಟ ಆಗಿತ್ತು ಸರ್. ಈಗ ಭಾಳ ಒಂದು ಅಂದರೆ ಹೆತ್ತವರು ಕೂಡ ಅಂದರೆ ನಿಧನರಾದ ವೇಳೆಯಲ್ಲಿ ಇವರಿಬ್ಬ ಅಂದರೆ ವನಜಾಕ್ಷಿಯವರು ಅವರ ಮುಖವನ್ನು ಕೂಡ ನೋಡ್ಲಿಕ್ಕೆ ಬರಲಿಲ್ಲ. ಆ ಬಗ್ಗೆ ನೋವಿದೆಯಾ ನಿಮಗೆ? ಹೇಗೆ ಸರ್? ನೋವು ಇದ್ದೇ ಇರುತ್ತೆ, ಇರದೇ ಇರೋಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋಕ್ಕಾಗತ್ತೆ? ಆ ಒಂದು ಸಂದರ್ಭಗಳಿಗೆ ತಕ್ಕಂಗೆ ಇರಲೇಬೇಕಾಗತ್ತಲ್ಲ ಸರ್. ಈಗ ಅವ್ರ ಮೇಲೆ ಹಲವು ಕೇಸ್ಗಳಿದೆ, 13ಕ್ಕೂ ಹೆಚ್ಚು. ಅಂದರೆ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ 13 ಕೇಸ್ಗಳಿದೆ. ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲೂ ಕೂಡ ಕೇಸ್ ಇದೆ. ಆ ಕೇಸ್ಗಳ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದೆಯಾ? ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಇವರು ಹೋರಾಟದ ಹಾದಿ ಏನಿದೆ, ಆ ಹಾದಿ ಬಗ್ಗೆ ನಿಮಗೆ ಬೇಸರ ಇತ್ತಾ? ಹೇಗೆ ಸರ್? ಬೇಸರ ಏನಿಲ್ಲ. ಬೇಸರ ಅಂತ ಹೇಳಿದ್ರೆ ಸಶಸ್ತ್ರ ಹೋರಾಟ ಬೇಡ ಅನ್ನುವಂಥದ್ದು ನನಗೆ ಮೊದಲಿನಿಂದಲೂ ಇತ್ತು. ಹೋರಾಟ ಬೇಕೇ ಬೇಕು. ಹೋರಾಟ ಇಲ್ಲ ಅಂತ ಹೇಳಿದ್ರೆ ಈಗ ದೌರ್ಜನ್ಯಗಳನ್ನು ತಡೆಗಟ್ಟೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಮ್ಮಂಥ ಬಡ ಜನರು ಬದುಕೋದು ತುಂಬ ಕಷ್ಟದ ಪರಿಸ್ಥಿತಿ ಇದೆ ಈಗ. ಹಂಗಿದ್ದಾಗ ಹೋರಾಟ ಬೇಕೇ ಬೇಕು. ಸಶಸ್ತ್ರ ಹೋರಾಟ ಬೇಡ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಇತ್ತು. ಈಗ ಅದು ಸರಿಯಾಗಿ ಕೂಡ ಬಂದಂಥ ಒಂದು ಸಂದರ್ಭ ಅಂತೇಳಿ ಆಗಿದೆ ಸರ್. ಒಂದು ಅಂದರೆ ಬಂದೂಕಿನ ಮೂಲಕ ಉತ್ತರ ಕಂಡುಕೊಳ್ತೀವಿ ಅಂತ ಹೋದವರಿಗೆ ಎಲ್ಲ ಒಂದು ಕಡೆ ಭ್ರಮನಿರಸನ ಆಯ್ತಾ? ಭ್ರಮನಿರಸನ ಆಗಿ ಈಗ ಮತ್ತೆ ಅವರು ಹಿಂತಿರುಗ್ತಾರದ ಸರ್? ಹೇಗೆ ಸರ್? ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಇದಿಷ್ಟು ವನಜಾಕ್ಷಿ ಅವರ ತಮ್ಮನಾಗಿರುವಂಥ ಉಮೇಶ್ ಅವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.